ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಒಂದು ಒಳ್ಳೆಯ ಕೆಲಸವನ್ನು ಕೆ ಇ ಅವರು ಮಾಡ್ತಾ ಇರುವಂಥದ್ದು. ಇದರಿಂದ ಡೆಫಿನೆಟ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗಾದರೂ ಹೆಲ್ಪ್ ಆಗೇ ಆಗ್ತದೆ. ಬಟ್ ಇದರಲ್ಲಿ ಒಂದು 2 ಪಾಯಿಂಟ್ ಕೆ ಇ ಅವರಿಗೆ ನಾನು ಹೇಳೋದೇನಂತಂದರೆ ಅಥವಾ ಕೇಳೋದೇನಂತಂದರೆ, ಮೊದಲನೇದಾಗಿ ಇಂಥ ಇಂಪಾರ್ಟೆಂಟ್ PDF ಅನ್ನು ಮೊದಲು ಟ್ವಿಟ್ಟರಲ್ಲಿ ಹೇಳೋದಕ್ಕಿಂತ ಮುಂಚೆ ನೀವು ನಿಮ್ಮ ವೆಬ್ಸೈಟಲ್ಲಿ ಹಾಕಿದರೆ ಭಾಳ ಜನ ವಿದ್ಯಾರ್ಥಿಗಳಿಗೆ ಇದು ಬೇಗನೆ ಮುಟ್ತದೆ. ಯಾಕಂತಂದರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಟ್ವಿಟರ್ ಪೇಜನ್ನು ನೋಡ್ತಾ ಇರೋದಿಲ್ಲ, ವೆಬ್ಸೈಟಲ್ಲಿ ಇನ್ನೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಷನ್ ಬಂದಿಲ್ಲ. ಎರಡನೇದಾಗಿ, ಸೊ ತಾವು ಏನೇನು ಈಗಿನ ಒಂದು ದಿನಗಳಲ್ಲಿ ಅಂದರೆ ಕೆಲವೊಂದಷ್ಟು ದಿನಗಳಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀರಿ. ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಯು ಅಂದರೆ KEA. ಆದರೆ ಸ್ವಲ್ಪ ಹರಿಬರಿಯಲ್ಲಿ ಇದನ್ನು ಮಾಡ್ತಾ ಇರುವಂಥದ್ದು. ಸೊ ಇನ್ನೊಂದು ಸ್ವಲ್ಪ ಸಮಯವನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಒಂದು ವಿಡಿಯೋ ಸಂಬಂಧಪಟ್ಟಿದ್ದು ಯಾವುದಕ್ಕೆ ಅಂತ ಅಂದರೆ, ಈಗ ನೋಡಿ ನಿಮಗೆ MCC ಇದು ಮೇನ್ ಆಗಿ MBBSಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ, MBBS BDS BA ಇವೆರಡಕ್ಕೆ ಸಂಬಂಧಪಟ್ಟಿದ್ದು. ಸೊ ಈಗ MCC ಅವರು ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ರಿಸಲ್ಟನ್ನು ಫೈನಲ್ ರಿಸಲ್ಟನ್ನು ನಾಳೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ KE ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಿಮಗೆ ನಾಳೆ 19ನೇ ತಾರೀಕಿಗೆ ರಿಸಲ್ಟ್ ಬರ್ತದೆ ಅಂತ ಇಟ್ಕೊಳ್ಳಿ. ಅಂದರೆ MCC ಫೈನಲ್ ರಿಸಲ್ಟ್ ಬರ್ತದೆ. ಸೊ MCC ಅವರು 100% ದೇ ವಿಲ್ ಫಾಲೋ ದೇರ್ ಒಂದು ಶೆಡ್ಯೂಲ್. ಸೊ ದೇ ವಿಲ್ ಗಿವ್, ಅದ್ರ ಬಗ್ಗೆ ಡೌಟ್ ಇಲ್ಲ. ಸೊ ನಾಳೆ ಕೊಟ್ಟರು ಅಂದರೆ ನೀವೇನು ಮಾಡಬೇಕು, ಈಗ MCC ಮತ್ತು KE ಎರಡರಲ್ಲಿ ಯಾವ ಸೀಟ್ ಬೇಕು? KE ಸೀಟ್ ಬೇಕು ಅಂದರೆ MCC ಸೀಟ್ ಬಿಟ್ಬಿಡಬೇಕು. ಸೊ ಬಿಟ್ಬಿಡೋದು ಅಂದ್ರೇನು, ಅಲ್ಲಿ ಏನು ನೀವು ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಿರ್ತೀರಿ ಅದು ಹೋಗಿಬಿಡ್ತದೆ, ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಸೊ MCC ಸೀಟ್ ತೊಗೊಂಡು KE ಸೀಟ್ ನಮಗೆ ಬೇಡ ಅಂತ ಅಂದರೆ ನಿಮಗೆ ಇಲ್ಲಿ ಒಂದು ಅವಕಾಶವನ್ನು ಏನು ಮಾಡಿಕೊಟ್ಟಿದ್ದಾರೆ, ನಿಮಗೆ MCC ಸೀಟ್ ಬೇಕು, ಆಲ್ ಇಂಡಿಯಾ ಲೆವೆಲ್ ಸೀಟ್ ಬೇಕು, KEದು ಬೇಡ ಅಂದರೆ ನೀವು ನಾಳೆ ನಿಮಗೆ ರಿಸಲ್ಟ್ ಬಂದ ತಕ್ಷಣ 20ನೇ ತಾರೀಕು ಬೆಳಗ್ಗೆ 11 ಗಂಟೆಯ ಒಳಗಾಗಿ KEಗೆ ಬಂದು ನೀವು ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂದರೆ ನೀವೇನು ಮಾಡಬೇಕು, MCCಯಲ್ಲಿ ಏನು ನಿಮಗೆ ಸೀಟ್ ಸಿಕ್ಕಿರ್ತದೆ ಅದರ ವಿವರಗಳನ್ನು ತಂದು KEಗೆ ಸಬ್ಮಿಟ್ ಮಾಡಬೇಕು. ಇಲ್ಲಿ ವಿವರಗಳು ಅಂತಂದರೆ ಒಂದು ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೊಡ್ತಾರೆ. ಸೊ ಅದನ್ನು ತಂದು KE ಕೊಟ್ಟರೆ ಆಯಿತು. ಬಟ್ ಇಲ್ಲಿ ನಾನು ಕೇಳ್ತಾ ಇರೋದೇನು, KE ಅವರಿಗೆ ಈಗ 19ನೇ ತಾರೀಕು ರಾತ್ರಿ ಅಂದರೆ ನಾಳೆ ರಾತ್ರಿ ರಿಸಲ್ಟ್ ಅನೌನ್ಸ್ ಆಗ್ತದೆ ಅಂತ ಇಟ್ಕೊಳ್ಳಂತೆ. ಈಗ ದೂರ ಊರಿನಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅಥವಾ ಪಾಲಕರು 20ನೇ ತಾರೀಕು ಬೆಳಗ್ಗೆ 11 ಗಂಟೆಯ ಒಳಗೆ KEಗೆ ಹೇಗೆ ಬಂದು 10,000 ರೂಪಾಯಿನ ಕಟ್ಟಬೇಕು ಅಥವಾ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು? ಇದು ನನ್ನ ಮೊದಲನೇ ಕ್ವಶನು. ಸೊ ಸ್ವಲ್ಪ ಸಮಯವನ್ನು ಜಾಸ್ತಿ ಕೊಡಬೇಕಾಗ್ತದೆ. ಬಟ್ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೂ ನನ್ನ ಒಂದು ಸೂಚನೆ ಏನಂತಂದರೆ, ನಿಮಗೆ ಏನಾದರೂ KE ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತ ಇದ್ದರೆ, MCCಯ ಸೀಟ್ ಸಿಗುವಂಥ ಚಾನ್ಸ್ ಇದ್ದರೆ ಅಂದ್ರೇನು, ಸೊ ನಿಮಗೆ 600, 610, 620 ಮಾರ್ಕ್ಸ್ ಬಂದಿದೆ. ಸೊ ಆಲ್ ಇಂಡಿಯಾ ಲೆವೆಲ್ ಗೌರ್ಮೆಂಟ್ ಕಾಲೇಜಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಸೊ ಆ್ಯಸ್ ಅ ಜನರಲ್ ಮೆರಿಟ್ ಅಥವಾ ಓಪನ್ ಕ್ಯಾಟಗರಿ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಸೀಟೇ ಸಿಗೋದಿಲ್ಲ. ಓಕೆ, ಅಥವಾ 400, 480, 490, 500 ಮಾರ್ಕ್ಸ್ ಬಂದಿದೆ, SC ST ಅವರು ಇದ್ದೀರಿ. ಸೊ ನೀವು ವರಿನೇ ಮಾಡ್ಕೊಳ್ಳೋದು ಬೇಡ, ನಿಮಗೆ ಸೀಟೇ ಸಿಗೋದಿಲ್ಲ. ಸೊ OBC ಅವರು ಅರೌಂಡ್ 550 ಇದೆ ಅಥವಾ ಈವನ್ 600 ಇದೆ, ನಿಮಗೆ ಸೀಟೇ ಸಿಗೋದಿಲ್ಲ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಯಾರಿಗೆ ಸೀಟ್ ಸಿಗುವಂಥ ಚಾನ್ಸ್ ಇದೆ ಅವರು ಏನು ಮಾಡ್ಬೋದು ಅಂತ ಅಂದರೆ, ನಾಳೆ ರಾತ್ರಿಯೇ ಬಸ್ ಹತ್ತಿಬಿಟ್ಟು ಬೆಂಗಳೂರಿಗೆ ಹೋಗ್ಬಿಡೋದು ಒಂದು ಆಪ್ಷನು. ಇಲ್ಲ, ಮೇ ಬಿ MCC ಅವರು ಒಂದು ಪ್ರೊವಿಷನಲ್ ರಿಸಲ್ಟನ್ನು ನಾಳೆ ಬೆಳಗ್ಗೆ ಹೊತ್ತಿಗೆ ಕೊಡ್ಬೋದು, ಅಥವಾ ಪ್ರೊವಿಷನಲ್ ರಿಸಲ್ಟೇ ನಾಳೆ ರಾತ್ರಿ ಕೊಟ್ಬಿಟ್ರು ಅಂತ ಅಂದರೆ, ಫೈನಲ್ ರಿಸಲ್ಟೇ 20ನೇ ತಾರೀಕು ಕೊಟ್ಟರು ಅಂದರೆ ಇವರು ಡೇಟನ್ನು ಮುಂದೆ ಹಾಕಲೇಬೇಕು, ಅದರಲ್ಲಿ ಡೌಟೇ ಇಲ್ಲ. ಸೊ ಇವೆಲ್ಲ ಪಾಸಿಬಿಲಿಟೀಸ್ ಇದೆ. ಆದರೆ 19ನೇ ತಾರೀಕು MCC ಅವ್ರ ರಿಸಲ್ಟ್ ಅಂತೇಳಿ ನಾವು ಅಂದ್ಕೊಂಡು ಈಗ 20ನೇ ತಾರೀಕು ಬೆಳಗ್ಗೆ 11 ಗಂಟೆ ಕೊಟ್ಟಿದ್ದಾರೆ. ಒಂದೊಮ್ಮೆ MCC ಅವರೇ ನಾಳೆ ಪ್ರೊವಿಷನಲ್ ರಿಸಲ್ಟ್ ಕೊಟ್ಟುಬಿಟ್ಟು ಫೈನಲ್ ರಿಸಲ್ಟನ್ನು 20ನೇ ತಾರೀಕಿಗೆ ಕೊಟ್ಟರೆ ಆವಾಗ KE ಅವರು ಈ ಒಂದು ಡೇಟನ್ನು ಇನ್ನೂ ಒಂದು ದಿವಸ ಮುಂದೆ ಹಾಕ್ತಾರೆ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ KE ಅವರು ಕೊಟ್ಟಿರುವಂಥ ಡೇಟು ಕೂಡ ಸ್ವಲ್ಪ ಹರಿಬರಿಯಲ್ಲಿ ಆಯಿತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡೋಣಂತೆ ಏನಾಗ್ತದೆ, MCC ಅವರು ನಾಳೆ ಎಷ್ಟೊತ್ತಿಗೆ ರಿಸಲ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಎರಡನೇದಾಗಿ ನಾನು ಕೇಳ್ತಾ ಇರೋವಂಥ ಕ್ವಶನ್, KE ಅವರಿಗೆ 10,000 ರೂಪಾಯಿ ಪಾಪ ವಿದ್ಯಾರ್ಥಿಗಳು ಯಾಕೆ ಕೊಡಬೇಕು ಅಂತೇಳಿ. ಯಾವ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಯಾರಿಗೆ ಅಪ್ಲೈ ಆಗೋದಿಲ್ಲ ಅಂದರೆ, ಸೊ KE ಅವರು ಮೊದಲೇ ರೂಲ್ಸ್ ಹೇಳಿಬಿಟ್ಟಿದ್ದಾರೆ, ನಿಮಗೆ ಬೇಡದೇ ಇರೋ ಕಾಲೇಜನ್ನು ಡಿಲೀಟ್ ಮಾಡ್ಕೋಬೇಕು. ಬೇಕು ಅಂತೇಳಿ ಹಾಕ್ಕೊಂಡು ಈಗ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೋದರೆ ನಿಮಗೆ 10,000 ರೂಪಾಯಿ ಅಲ್ಲ, ಆ್ಯಕ್ಚುಲಿ 50,000 ರೂಪಾಯಿ ತೊಗೊಂಡು ನಿಮ್ಗೆ ಸೀಟ್ ಕ್ಯಾನ್ಸಲ್ ಮಾಡಬೇಕು. ಅದು ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ದಟ್ KE. ಆದರೆ
ಯಾರಿಗೆ MCCಯಲ್ಲಿ ಸೀಟ್ ಸಿಕ್ಕಿದೆ ಅದರ ಪ್ರೂಫಿನ ಆಧಾರದ ಮೇಲೆ KEA ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ KEAಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಥವಾ ಪಾಲಕರು, ಅವರಿಗೆ 10,000 ರೂಪಾಯಿನ ತಗೊಳ್ಳೋದು ಇದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತ ಅಂದರೆ ಹುಡುಗರು ಅಥವಾ ವಿದ್ಯಾರ್ಥಿಗಳ ಮತ್ತು ಪಾಲಕರ ತಪ್ಪಿಲ್ಲ, ಇದರಲ್ಲಿ ಏನೂ ತಪ್ಪೇ ಇಲ್ಲದೇನೆ 10,000 ರೂಪಾಯಿ ಯಾಕೆ ಪೇ ಮಾಡಬೇಕು ಅವರು? ಅವರಿಗೇನು ಕನಸು ಬಿದ್ದಿತ್ತಾ MC ಸೆಕೆಂಡ್ ರೌಂಡಲ್ಲಿ ತನಗೆ ಸೀಟ್ ಸಿಗ್ತದೆ, ನಾನು KEA ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತೇಳಿ? ಸೊ ಇದಕ್ಕೆ ನನ್ನ ವಿರೋಧ ಇದ್ದೇ ಇದೆ. ಡೆಫಿನೆಟ್ ಆಗಿ 10,000 ರೂಪಾಯಿ ತಗೋಬಾರ್ದಾಗಿತ್ತು, ಅವರು ಹಾಗೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕಿತ್ತು, ಅಥವಾ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಒಂದು 500-1,000 ಇಡಬೇಕಿತ್ತು. ಎಂಥವರಿಗೆ? ಯಾರಿಗೆ MCCಯಲ್ಲಿ ಸೀಟ್ ಸಿಕ್ಕು ಅದರ ವಿವರಗಳನ್ನು ಅಲ್ಲಿ ಹಾಜರುಪಡಿಸ್ತಾರೆ, ಅಂದರೆ MCCಯ ಸೀಟ್ ಸಿಕ್ಕಿರುವಂಥ ವಿವರಗಳನ್ನು KEA ಅವರಿಗೆ ಸಬ್ಮಿಟ್ ಮಾಡ್ತಾರೆ, ಅಂಥವರು KEA ಸೀಟ್ ಸಿಕ್ಕಿದ್ದು ಅಂತ ಕ್ಯಾನ್ಸಲ್ ಮಾಡ್ಕೋಬೇಕು. ಹೌದಾ? ಅಂದರೆ ನನಗೆ MCC ಸೀಟು ಇದೆ, KEA ಸೀಟ್ ಇದೆ, ಸೊ ದ್ಯಾಟ್ ನನಗೆ MCCಗೆ ಹೋಗ್ತೀನಿ ನಾನು, KEA ಬೇಡ ಅಂಥೇಳಿ ಯಾರು ಬರ್ತಾರೆ ಅಂಥವರಿಗೆ ದಯವಿಟ್ಟು 10,000 ರೂಪಾಯಿ ತೊಗೊಳ್ಬೇಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ಇದು ಸರಿಯಲ್ಲ. ಯಾಕಂದರೆ ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರ ತಪ್ಪಿಲ್ಲ. ನನಗೆ ಅಲ್ಲಿ ಸೀಟ್ ಸಿಕ್ಕಿದ್ರೆ ನಾನು ಅಲ್ಲಿ ಹೋಗ್ತೀನಿ ಅಷ್ಟೇ. ಎರಡು ಕಡೆ ನನಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥ ರೈಟ್ಸ್ ನನಗಿದೆ. ಹೌದಾ? ಸೊ MCC ಅವರು ಅದಕ್ಕಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಶೆಡ್ಯೂಲನ್ನು, MCC ರಿಸಲ್ಟ್ ಬಂದ ಮೇಲೆ KEA ಅವರ ಶೆಡ್ಯೂಲ್ ಸ್ಟಾರ್ಟ್ ಆಗಬೇಕು. ಆ್ಯಕ್ಚುಲಿ KEA ಅವರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ MCC ಅವ್ರ ರಿಸಲ್ಟ್ ಬಂದ ಮೇಲೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಮೊದಲೇ ಕೊಟ್ಟಿದ್ದಾರೆ, ವೆಲ್ ಆ್ಯಂಡ್ ಗುಡ್. ಆದರೆ ಈಗ ಈ 10,000 ರೂಪಾಯಿ ತೊಗೊಳ್ಳೋದು ಅಷ್ಟು ಸರಿಯಲ್ಲ ಅಂತ ನನಗೆ ಅನ್ನಿಸ್ತದೆ. ನೋಡೋಣಂತೆ ಅದೇನು ಮಾಡ್ತಾರೆ ಅಂತೇಳಿ. ಬಟ್ 10,000 ರೂಪಾಯಿ ಕಟ್ಟಿಬಿಟ್ಟು ದಂಡವನ್ನು ವಿಧಿಸಲಾಗ್ತದೆ. ಉಳಿದಂಥ ದುಡ್ಡು ನೀವೇನು ಕಟ್ಟಿರ್ತೀರಿ, 1,00,000 ರೂಪಾಯಿ ಅಥವಾ ಫಸ್ಟ್ ರೌಂಡಿಂದ ಫೀಸ್ ಕಟ್ಟಿರ್ತೀರಿ, ಅದನ್ನು ನಿಮಗೆ ವಾಪಸ್ ಕೊಡ್ತಾರೆ. ಇದರಲ್ಲಿ KEA ಅವರು ನಾವು ಯಾಕೆ ಹೊಗಳಬೇಕು ಅಂತ ಅಂದರೆ, ಏನು ಮಾಡ್ತಾ ಇದ್ದಾರೆ KEA ಅವರು? ಈ ರೀತಿಯಾಗಿ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡ ಮೇಲೆ KEA ಅವರು ಇನ್ನೊಂದು ಸಾರಿ ತಮ್ಮ ಸಾಫ್ಟ್ವೇರನ್ನು ರನ್ ಮಾಡಿಬಿಟ್ಟು, ಸೊ ರೀರನ್ ಮಾಡಿಬಿಟ್ಟು ಎರಡನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶವನ್ನು ರಿಲೀಸ್ ಮಾಡ್ತಾರೆ. ಅಂದರೆ ನಾವೇನು ಅಂದ್ಕೊಂಡಿದ್ವಿ ನಾಳೆ ರಾತ್ರಿಯ ಹೊತ್ತಿಗೆ ಫೈನಲ್ ರಿಸಲ್ಟ್ ಆಫ್ KEA ಬರ್ಬೋದು ಅಂತೇಳಿ, ಬರೋದಿಲ್ಲ. ಮೊದಲು MCC ರಿಸಲ್ಟೇ ಬರ್ತದೆ, ಅದಾದಮೇಲೆ ಅಟ್ಲೀಸ್ಟ್ ಒಂದು ದಿವಸ KEA ಅವರು ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಾದ ಮೇಲೆ KEA ಅವರು ಪುನಃ ಅಗೇನ್ ದೇ ವಿಲ್ ರೀರನ್ ದ ಸಾಫ್ಟ್ವೇರ್, ಈ ಸೀಟ್ ಅಲಾಟ್ಮೆಂಟ್ ಸಾಫ್ಟ್ವೇರನ್ನು ರೀರನ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಫೈನಲ್ ರಿಸಲ್ಟನ್ನು ಕೊಡ್ತಾರೆ. ಸೊ ಇದು ಒಂದು ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀನಿ ನಾನು. ಇದು ಒಂದು ವೆರಿ ಗುಡ್ ಡಿಸಿಷನ್ ಫ್ರಮ್ KEA ಅಂಥೇಳಿ ಅವ್ರನ್ನ ಹೊಗಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಾಗಿ ಇಸ್ ದ ಬೆಸ್ಟ್ ಡಿಸಿಷನ್. ನಾಳೆನೇ ಏನಾದರೂ ಸೀಟ್ ಕೊಟ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು ಅಂತಂದರೆ, ಮಾಪಪ್ ಅಲಾಟ್ಮೆಂಟ್ ಏನಿದೆ, ಮಾಪಪ್ ರೌಂಡಿಗೆ ಬಹಳಷ್ಟು ಸೀಟ್ಗಳು ಉಳಿಯುವಂತಹ ಸಾಧ್ಯತೆಗಳು ಇರ್ತಿತ್ತು. ಆದರೆ ಈಗಲೇ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸೊ ಇನ್ನೂ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ MBBS ಸೀಟ್ಗಳು ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಆಗ್ತದೆ. ಯಾಕಂದರೆ ಸೆಕೆಂಡ್ ರೌಂಡಲ್ಲೂ ಕೂಡ ಟಾಪರ್ಸ್ಗಳಿಗೆ ಒಳ್ಳೆಯ ಏಮ್ಸ್ ಆಗಿರ್ಬೋದು, ಜಿಪ್ಮರ್ ಆಗಿರ್ಬೋದು, ಅಥವಾ ಬೇರೆ ಗೌರ್ಮೆಂಟ್ ಕಾಲೇಜ್ ಆಲ್ ಇಂಡಿಯಾ ಲೆವೆಲಲ್ಲಿ ಸಿಗುವಂಥ ಚಾನ್ಸಸ್ ಇರ್ತದೆ. ಆವಾಗ ಇಲ್ಲಿಯ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿ ಹೋಗುವಂತಹ ಸಾಧ್ಯತೆಗಳು ಇರೋದರಿಂದ, ಅಥವಾ ಡೀಮ್ಡ್ ಯೂನಿವರ್ಸಿಟಿ ಸಿಕ್ಕವರು ಅಲ್ಲಿ ಹೋಗುವಂಥ ಸಾಧ್ಯತೆಗಳು ಇರೋದರಿಂದ ಡೆಫಿನೆಟ್ಲಾಗಿ ದಿಸ್ ಈಸ್ ಒನ್ ಆಫ್ ದ ಗುಡ್ ಡಿಸಿಷನ್. ನಾಳೆ ರಾತ್ರಿಯೇ KEA ಅವರು ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡೋದಿಲ್ಲ. ಸೊ ಅದರ ಬದಲಾಗಿ MCC ಅವರು ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಅದಾದ ಮೇಲೆ ನೀವು KEA ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ನಿಮಗೆ MCC ಸೀಟ್ ಬೇಕು, KEA ಬೇಡ ಅಂತ ಇದ್ದರೆ 10,000 ರೂಪಾಯಿ ಕಟ್ ಮಾಡ್ಕೊಂಡು ಉಳಿದಿದ್ದ ದುಡ್ಡು ವಾಪಸ್ ಕೊಡ್ತಾರೆ. ಅದಾದ ಮೇಲೆ KEA ಅವರು ತಮ್ಮ ಸಾಫ್ಟ್ವೇರನ್ನು ರೀರನ್ ಮಾಡ್ತಾರೆ. ಅದಾದ ಮೇಲೆ ನಿಮಗೆ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಆದ್ದರಿಂದ ಈ ಪ್ರೊವಿಷನಲ್ ರಿಸಲ್ಟಲ್ಲಿ ಸ್ವಲ್ಪ ಚೇಂಜಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲಿ? ಫೈನಲ್ ರಿಸಲ್ಟಲ್ಲಿ. ಹಾಗಂತೇಳಿ ಈಗ ಸಿಕ್ಕುವಂತಹ ಸೀಟ್ ಹೋಗ್ಬಿಡ್ತದ? ಸಾಧ್ಯನೇ ಇಲ್ಲ. ಮಾಕ್ ಅಲಾಟ್ಮೆಂಟಲ್ಲಿ ಕೆಲವೊಂದಷ್ಟು ಜನ ಸೀಟ್ ಸಿಕ್ಕಿತ್ತು, ಫಸ್ಟ್ ರೌಂಡಲ್ಲಿ ಸಿಕ್ಕಿರಲಿಲ್ಲ. ಆ ರೀತಿ ಆಗೋದಿಲ್ಲ ಇಲ್ಲಿ, ಡೋಂಟ್ ವರಿ. ಯಾಕೆ ಅಂತ ಅಂದರೆ ಈಗ ಪ್ರೊವಿಷನಲ್ ರಿಸಲ್ಟ್ ಕೊಟ್ಟ ಮೇಲೆ ಈ ಆಪ್ಷನ್ ಎಂಟ್ರಿನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ KEA ಅವರು. ಅದೊಂದು ಒಳ್ಳೆಯ ಅಭಿಪ್ರಾಯ, ಅಂದರೆ ಒಳ್ಳೆಯ ಸ್ಟೆಪ್ ಇದು. ಓಕೆ, ಸೊ ಅದಕ್ಕೆ ನಿಮಗೆ ಈಗ ಯಾವುದೋ ಒಂದು X ಸೀಟ್ ಸಿಕ್ಕರೆ ಅದಕ್ಕಿಂತ ಮೇಲ್ಗಡೆ ಇರೋ ಸೀಟೇ ಸಿಗ್ಬೋದೇ ಹೊರತು ಆ X ಸೀಟು ನಿಮ್ಮಿಂದ ಬಿಟ್ಟು ಹೋಗುವಂಥ ಯಾವುದೇ ಚಾನ್ಸಸ್ಗಳು ನನಗಂತೂ ಅನ್ನಿಸ್ತಾ ಇಲ್ಲ. ಸೊ ಇದೊಂದು ಒಳ್ಳೆಯ ಮೂವ್ ಅಂತ ಕರಿತೀನಿ ನಾನು KEA ಅವ್ರ ಕಡೆಯಿಂದ, ಒಂದು ಒಳ್ಳೆಯ ಸ್ಟೆಪ್ ಇದು. ಸೊ ಬಟ್ 2 ಪಾಯಿಂಟ್ ನಾ ಏನು ಹೇಳಿದೆ, ಸೊ ಅಟ್ಲೀಸ್ಟ್ 24 hours ಟೈಮ್ ಕೊಡಿ ಬಂದು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ದೂರ ಊರಲ್ಲಿ ಇದ್ದವರು ಬಸ್ ಹತ್ತು ಬರಬೇಕು, ವಿಮಾನದಲ್ಲಿ ಬರೋದಕ್ಕಾಗೋದಿಲ್ಲ. ಸೊ ಎರಡನೇದಾಗಿ
10,000 ಯಾರ್ಯಾರು MCCಯಲ್ಲಿ ಸೀಟನ್ನು ತಗೊಂಡು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅಂಥವರಿಗೆ 10,000 ದಂಡವನ್ನು ವಿಧಿಸಬೇಡಿ ದಯವಿಟ್ಟು. ಯಾಕಂದರೆ 10,000 ಇಟ್ ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಯಾರು ಬೇರೆ ಎಲ್ಲೂ ಸೀಟೇ ಸಿಕ್ಕಿಲ್ಲ ಅವರಿಗೆ, ಆದರೂ ಇಲ್ಲಿ ಸಿಕ್ಕಿರೋ ಸೀಟು ತಮಗೆ ಬೇಡ. ಯಾಕಂದರೆ ನನಗೆ ಗೊತ್ತಿದ್ದಲ್ಲೇ ಎಷ್ಟೋ ಜನ ವಿದ್ಯಾರ್ಥಿಗಳು ಪೇರೆಂಟ್ಸ್ಗಳು ತಮಗೆ ಬೇಡ, ನನಗೆ ಸಿಕ್ಕರೆ ನಾನು ಹೋಗೋದಿಲ್ಲ ಅನ್ನೋ ಸೀಟನ್ನು ಹಾಕ್ಕೊಂಡು ಕೂತ್ಕೊಂಡು ಈಗ ಸಿಕ್ಕ ಮೇಲೆ ಸರ್ ನನಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಏನು ಮಾಡಬೇಕು, ಹೋಗಿ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಏನು ಹೇಳ್ತಾ ಇದ್ದಾರೆ ಅಂಥವ್ರಿಗೆ ನೀವು 10,000 ಅಲ್ಲ 50,000 ತೊಗೊಂಡು ಕ್ಯಾನ್ಸಲ್ ಮಾಡಿ, ಅಥವಾ ಕಂಪ್ಲೀಟ್ ಕಾಲೇಜ್ ಫೀಸ್ ತೊಗೊಂಡು ಕ್ಯಾನ್ಸಲ್ ಮಾಡಿ. ನಮ್ಮದೇನೂ ಅಭಿಪ್ರಾಯ ಇಲ್ಲ, ಅಂದರೆ ಯಾವುದೇ ರೀತಿಯ ಅಪೋಸ್ ಇಲ್ಲ ನಮ್ಮದು. ಆದರೆ MCCಯಲ್ಲಿ ಸೀಟ್ ಸಿಕ್ಕವರಿಗೆ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ 10,000 ದಂಡವನ್ನು ವಿಧಿಸೋದು ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಫೈನಲಿ KE ಅವ್ರು ಏನು ರಿಸಲ್ಟ್ ಹೇಳ್ತಾರೆ, KE ಅವ್ರು ಏನು ಡಿಸಿಷನ್ ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡಲೇಬೇಕು. ಬಟ್ MCCಯಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕರೆ 10,000 ಹೋದರೆ ಹೋಗಲಿ, ಕ್ಯಾನ್ಸಲ್ ಮಾಡಿಕೊಂಡು MCC ಸೀಟ್ ತೊಗೊಳ್ಳಿ, ಸೊ ದ್ಯಾಟ್ ಇಲ್ಲಿ ಬೇರೆ ವಿದ್ಯಾರ್ಥಿಗಳಿಗೂ ಅದು ಹೆಲ್ಪ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು KE ಅವ್ರ ಕಡೆಯಿಂದ ಒಳ್ಳೆಯ ಮೂವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾಳೆ ರಾತ್ರಿಯ ತನಕ ನಿಮಗೆ MCC ಅವ್ರ ರಿಸಲ್ಟ್ ಬರಬೇಕು, ಬಂದೇ ಬರಬಹುದು 99.9% ಅನ್ನೋದು ನನ್ನದೊಂದು ಆಸೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.